ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ಕಾಕಿ ಬಲೆಗೆ. ಬಸವೇಶ್ವರ ನಗರ ಪೊಲೀಸರ ವಶಕ್ಕೆ ರಜತ್ ಮತ್ತು ವಿನಯ್. ರೀಲ್ಸ್ ಮಾಡುವಾಗ ಲಾಂಗ್ ಪ್ರದರ್ಶನ ಮಾಡಿದ್ದಂತಹ ನಟರು. ಖಾಸಗಿ ವಾಹಿನಿಯ ಶೋಗಾಗಿ ಮಚ್ಚನ್ನ ಹಿಡಿದಿದ್ರು ಈ ನಟರು. ನಟ ದರ್ಶನ ಅಭಿಮಾನಿಗಳಾದ ಇಬ್ಬರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ತಿದ್ದಂತಹ ನಟ ರಜತ್, ಡಿ ಬಾಸ್ ಅಂತ ಡಿಸೈನ್ ಮಾಡಿಸಿದ್ದಂತಹ ಶರ್ಟ್ ಪ್ಯಾಂಟ್ ಅನ್ನ ಧರಿಸಿದ್ದಂತಹ ನಟ ದರ್ಶನ ಸಿನಿಮಾಗಳ ಟೈಟಲ್ಸ್ ಅನ್ನ ಬರೆದುಕೊಂಡಿದ್ರು ಪ್ಯಾಂಟು ಮೈ ಮೇಲೆಲ್ಲ. ಬಸವೇಶ್ವರ ನಗರ ಪೊಲೀಸರು ಈ ಪ್ರಕರಣ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಮಚ್ಚು ಹಿಡಿದಿದ್ದ ರಜತ್ ಮತ್ತು ವಿನಯ್ ನಾಪತ್ತೆಯಾಗಿದ್ರು. ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ರು. ಈಗ ಕಾಕಿ ಬಲೆಗೆ ಬಿದ್ದಿದ್ದಾರೆ. ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಮುಂದಾಗಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ನನ್ನ ಬಸವೇಶ್ವರ ನಗರ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ರೀಲ್ಸ್ ಮಾಡಿ, ಖಾಲಿ ರೀಲ್ಸ್ ಅಲ್ಲ, ರೀಲ್ಸ್ ಮಾಡುವಂತ ಹೊತ್ನಲ್ಲಿ ಕೈಯಲ್ಲಿ ಮಚ್ಚು ಲಾಂಗ್ ಅನ್ನ ಹಿಡಿದುಕೊಂಡು ಪ್ರದರ್ಶನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಪೊಲೀಸರು ದಾಖಲು ಮಾಡಿದ್ರು. ಅದಾದ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ರು. ಈಗ ಬಸವೇಶ್ವರ ನಗರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ವಾಹಿನಿಯ ಶೋ ಒಂದಕ್ಕೆ ಈ ರೀತಿ ಮಚ್ಚು ಹಿಡಿದು ಫುಲ್ ರೋಡಲ್ಲೇ ಒಂದು ಪ್ರದರ್ಶನವನ್ನ ಮಾಡಿದ್ರು. ಹೀಗಾಗಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳಾದಂತ ಇಬ್ಬರಿಗೂ ಕೂಡ ಸಂಕಷ್ಟ ಬಂದಿದೆ. ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ತಾ ಇದ್ರು ನಟ ರಜತ್ ಅವರು. ಯಾಕಂದ್ರೆ ಅವರ ಶರ್ಟ್ ಮತ್ತು ಪ್ಯಾಂಟ್ ಅನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿ ಬಾಸ್ ಅನ್ನೋದು ಒಂದು ಕಡೆ ಇದೆ, ಮತ್ತು ದರ್ಶನ್ ಅವರ ಸಿನಿಮಾ ಟೈಟಲ್ ಗಳನ್ನ ಬರೆದುಕೊಂಡಿದ್ರು. ಸುಮ್ಮನೆ ಬರೆದುಕೊಂಡು ಅಭಿಮಾನಿಯಾಗಿದ್ರೆ ಏನು ಸಂಕಷ್ಟ ಬರ್ತಾ ಇಲ್ಲ. ಆದರೆ ಕೈಯಲ್ಲಿ ಮಚ್ಚು ಹಿಡ್ಕೊಂಡು, ಲಾಂಗ್ ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿದ್ರು. ಯಾವಾಗ ಇದು ವೈರಲ್ ಆಗ್ತಿದ್ದಂತೆ ಆಗ ಸಂಕಷ್ಟ ಶುರುವಾಯಿತು. ಯಾಕಂದ್ರೆ ಕೈಯಲ್ಲಿ ಹಿಡಿದಿದ್ದು ಲಾಂಗು ಮಚ್ಚು. ಇದರಿಂದಾಗಿ ಸಮಾಜಕ್ಕೊಂದು ಕೆಟ್ಟ ಸಂದೇಶ ಹೋಗುತ್ತೆ. ಮತ್ತೊಂದು ಕಡೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿ ಈಗ ಮಚ್ಚು ಹಿಡಿದಿದ್ದ ರಜತ್ ಮತ್ತು ವಿನಯ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ.